ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ. ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿದ್ದೀವಿ. ಕಳೆದ ಒಂದು 4-5 ದಿನದಿಂದ ಇಡೀ ಭಾರತದಾದ್ಯಂತ ದೊಡ್ಡ ಸುದ್ದಿಯಲ್ಲಿರ್ತಕ್ಕಂಥ ಏನು ಝೊಮ್ಯಾಟೊ ಹುಡುಗ ನಮ್ಮ ಕಾಮರಾಜ್ ಅವರ ವಿಚಾರ. ಇವತ್ತು ಏನೋ ಸುಳ್ಳು ಆಪಾದನೆಗಳನ್ನು ಮಾಡಿದಂಥ ಹಿತೇಶ್ ಚಂದ್ರಾಣಿ ಅಂತಂತ ಏನೊಂದು ಹೆಣ್ಣುಮಗಳಿದ್ದಾಳೆ. ತುಂಬ ಒಂದು ಸುಳ್ಳಿನ ಒಂದು ಕೋಟೆಯನ್ನು ಕಟ್ಟಿ ಇವರ ಮೇಲೆ ಏನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು. ಇದ್ರ ಬಗ್ಗೆ ನಾವು ಈ ಥರ ಆಕೆ ಹೇಳ್ತಾ ಇರೋದು ಸುಳ್ಳು, ಯಾವುದೇ ನಿಜ ಇಲ್ಲ. ನೀವು ನೋಡಿರ್ಬೋದು ಇವತ್ತು ಒಂದಷ್ಟು ಅಪ್ಡೇಟ್ಗಳು, ಉಂಗುರಗಳು ಬದಲಾಗಿರ್ತಕ್ಕಂಥದ್ದು, ಜೊತೆಗೆ ಬಂದು ಗಾಯಗಳು ಬದಲಾಗಿರ್ತಕ್ಕಂಥದ್ದು, ತುಂಬ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿರೋದು ಗೊತ್ತಾದ ಮೇಲೇ ಇವತ್ತು ಆ ವಿಡಿಯೋ ನೋಡಿ ವಿಕ್ರಮ್ ಅಂತ ಹೇಳಿ ಲಾಯರ್ ಅವರು ಸಹ ಬೆಂಬಲಕ್ಕೆ ಬಂದು ಇವತ್ತು ಅದೇ ಹಿತೇಶ್ ಚಂದ್ರಾಣಿ ಯಾವ ಹೆಣ್ಮಗಳಿದ್ದಾಳೆ ಇವತ್ತು ಹೆಣ್ಣು ಮಗಳು ಏನಿದ್ದಾಳೆ ಆಕೆ ಮೇಲೆ ಇವತ್ತು ಕಾಮರಾಜ್ ಅವರು ಸ್ವಯಂ ಪ್ರೇರಿತರಾಗಿ ಇವತ್ತು ಅವರು ಒಂದು ದೂರನ್ನ ಮಾಡಿ FIR ಮಾಡಿದ್ದಾರೆ ಇವತ್ತು ಆಕೆ ಮೇಲೆ. ಇಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು, ಇಲ್ಲಿ ಇವ್ರು ತಪ್ಪು ಅವ್ರು ಸರಿ ಅಂತ ಅನ್ನೋದಕ್ಕಿಂತ ನ್ಯಾಯಾಂಗ ತನಿಖೆ ಆಗಲಿ, ಸರಿಯಾದ ರೀತಿಯಲ್ಲಿ ತನಿಖೆ ಆದಾಗಲ ಸತ್ಯ ಸುಳ್ಳು ಯಾವುದು ಅಂತ ಅನ್ನೋದು ಗೊತ್ತಾಗುತ್ತೆ. ಶಿಕ್ಷೆ ಅವಳು ಮಾಡಿದರೆ ಖಂಡಿತಗಳು ಆಕೆಗೆ ಶಿಕ್ಷೆ ಆಗುತ್ತೆ. ಇಡೀ ಭಾರತದಾದ್ಯಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲರೂ ಬೆಂಬಲಿಸಿದ್ದಾರೆ ಈ ಒಂದು ಹೋರಾಟವನ್ನು. ಇವತ್ತು ನಾವು ಯಾವುದೇ ಕಾರಣಕ್ಕೂ ಒಂದೊಂದು ತೀರ್ಮಾನ ತಗೊಂಡಿದ್ದೀವಿ. ಯಾಕಂದರೆ ಏನಿವತ್ತು ನಮ್ಮ ಝೊಮ್ಯಾಟೊ ಹುಡುಗ ಕಾಮರಾಜು 2-3 ದಿನದಿಂದ ಇವತ್ತು ಅವರಿಗೆ ಉದ್ಯೋಗ ಇಲ್ಲ, ಇನ್ನೊಂದಿಲ್ಲ. ಕೆಲವರು ನಾನು ನೋಡಿದೆ ಝೊಮ್ಯಾಟೊ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ ಇವರು ಕೆಲಸದಿಂದ ತೆಗೆದಿದ್ದಾರೆ ಅಂತ ಒಂದು ಸುದ್ದಿನ ನೋಡಿದೆ. ದಯವಿಟ್ಟು ಆ ಥರ ಏನೂ ಮಾಡೋದಕ್ಕೆ ಹೋಗಬೇಡಿ. ಝೊಮ್ಯಾಟೊದವರು ಇವ್ರನ್ನ ಯಾವುದೇ ಕಾರಣಕ್ಕೂ ಕೆಲಸದಿಂದ ತೆಗೆದಿಲ್ಲ. ಏನು ಇವರು ಸ್ಯಾಲ್ರಿನ ತಗೋತಾ ಇದ್ದಾರೆ, ಆ ಸ್ಯಾಲ್ರಿಯನ್ನು ಇವರಿಗೆ ಪೇ ಮಾಡ್ತಾ ಇದ್ದಾರೆ ಅಲ್ವಾ. ಇವ್ರಿಗೆ ಆಲ್ರೆಡಿ ಕೊಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಆ ಥರ ಯಾರನ್ನೂ ಇವ್ರನ್ನ ಕೆಲಸದಿಂದ ತೆಗೆದಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಸೊ ಯಾವುದೇ ತೊಂದರೆ ಇಲ್ಲ. ಆದ್ದರಿಂದ ಆ ಒಂದು ಏನು ಅಭಿಯಾನ ಇದೆ ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ. ಯಾಕಂದರೆ ನೀವು ಒಬ್ಬ ಕಾಮರಾಜ್ಗೋಸ್ಕರ ನೀವು ಝೊಮ್ಯಾಟೊ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡೋಕ್ಕೆ ನೀವು ಅಭಿಯಾನವನ್ನು ಪ್ರಾರಂಭ ಮಾಡಿದ್ರೆ ಇವನ್ ಥರ ಲಕ್ಷಾಂತರ ಜನ ಉದ್ಯೋಗವನ್ನು ನಂಬ್ಕೊಂಡಿರ್ತಕ್ಕಂಥವ್ರ ಜೀವನನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊಡ್ತೀನಿ. ಆ ಥರದ್ದು ಯಾವುದೇ ಝೊಮ್ಯಾಟೊ ಕಂಪನಿಯಿಂದ ಇವ್ರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಇವರು ಉದ್ಯೋಗದಲ್ಲಿ ಆಲ್ರೆಡಿ ಈಗ ಅಂದರೆ ಇವರು ಕೇಸಲ್ಲಿ ಇರೋದ್ರಿಂದ ಅವ್ರು ಝೊಮ್ಯಾಟೊ ಏನು ಅವರ ಆ್ಯಪ್ ಏನಿದೆ ಅದು ಡಿಸೇಬಲ್ ಆಗಿದೆ ಹೊರತು ಇವ್ರಿಗೆ ಏನು ಸ್ಯಾಲ್ರಿ ಇದೆ ಆ ಸ್ಯಾಲ್ರಿ ಇವರು ಬರ್ತಾ ಇರೋದ್ರಿಂದ ಈ ಕೇಸ್ ಮುಗಿದ ಕೂಡಲೇ ಮೇ ಬಿ ಇನ್ನೊಂದು 15-20 ದಿನದೊಳಗೆ ಎಲ್ಲ ಮುಗಿದ ಕೂಡಲೇ ಮತ್ತೆ ಇವ್ರನ್ನ ಉದ್ಯೋಗಕ್ಕೆ ತಗೊಳ್ತಾರೆ. ಸೊ ಅದರಿಂದ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಗೊಂದಲಗಳು ಬೇಡ. ಈಗ ಇಲ್ಲಿ ಬಂದಿದ್ದೀವಿ, ಏನೋ ಒಂದು ಸುಳ್ಳು ಆಪಾದನೆಗಳನ್ನು ಮಾಡಿ ಇವನ ಮೇಲೆ ನೋಡಿ. ನಾನು ಈ ಬಡವರ ಒಂದು ಕಷ್ಟ ದೌಡೆಗೆ ಮೂಲ ಅಂತ ತಂದಂಗೆ ಅವರು ಮಾಡಿದಂಥ ಒಂದು ಶೋಕಿಗೋಸ್ಕರ ಇವತ್ತು ಇಂಥ ಒಂದು ಯುವಕನ ಒಂದು ಬದುಕು ಬೀದಿಗೆ ಬಂದಿತ್ತು. ಇನ್ನು ಮುಂದೆ ಇದು ಇಡೀ ಭಾರತದಾದ್ಯಂತ ಎಲ್ಲೇ ಆಗಿರ್ಬೋದು, ಇಡೀ ನಮ್ಮ ರಾಜ್ಯಾದ್ಯಂತ ಯಾವತ್ತಿಂತಹ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಇವತ್ತು ಲಾಯರ್ ವಿಕ್ರಮ್ ಅವರ ಸಮ್ಮುಖದಲ್ಲಿ ಇವತ್ತು ನಾವು ಕೊಟ್ಟಿದ್ದೀವಿ. FIR ದಾಖಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಒಂದು ಸ್ಟೇಷನಲ್ಲಿ FIR ಕೊಟ್ಟಿದ್ದೀವಿ. FIR ದಾಖಲಾಯ್ತು. ಯಾರೆಲ್ಲ ಬೆಂಬಲಿಸಿದ್ದೀರಾ ಈ ಒಂದು ಕಾಮರಾಜ್ ಅವರ ವಿಚಾರದಲ್ಲಿ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ವಿಚಾರದಲ್ಲಿ ಕಾಮರಾಜ್ ಅವರಿಗೂ ಕೂಡ ತುಂಬ ಅನ್ಯಾಯ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಕಾಮರಾಜ್ ಅವರ ಪರವಾಗಿ ಬೆಂಬಲವಾಗಿ ನಿಂತಿದ್ದೀವಿ. ಕಾಮರಾಜ್ ಅವರ ಮೇಲೆ ಕೂಡ ಈ ವಿಚಾರದಲ್ಲಿ ಹಲ್ಲೆ ಆಗಿದೆ. ಹಾಗಾಗಿ ಅವ್ರ ಪರವಾಗಿ ನಾವು ಎಲೆಕ್ಟ್ರಾನಿಕ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದೀವಿ. ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅವ್ರಿಗೆ ನ್ಯಾಯ ಸಿಗುತ್ತೆ. ನಾವೆಲ್ಲರೂ ಕೂಡ ಕಾಮರಾಜ್ ಅವರಿಗೆ ಬೆಂಬಲಿಸೋಣ. ಹೀಗೆ ಇದನ್ನು ಅಭಿಯಾನ ಮುಂದುವರಿಸೋಣ. ಹೇಳಿ. ಈ ವಿಚಾರದಲ್ಲಿ ಸ್ನೇಹಿತರೆ, ಯಾರ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಮತ್ತು ದಯವಿಟ್ಟು ನಿಮ್ಗೆಲ್ಲರೂ ಎಲ್ಲರದ್ದು ಮಾತಾಡಿಸೋಕೆ ಇಷ್ಟಪಡ್ತೀನಿ. ಏನಂದರೆ, ದಯವಿಟ್ಟು ಈ ಝೊಮ್ಯಾಟೊ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಇನ್ನೊಬ್ಬರ ಜೀವನನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ನನ್ನ ಒಬ್ಬನ ಜೀವನ ಅಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನರ ಒಂದು ಬದುಕು. ಅವ್ರ ಬದುಕಿಗೆ ಸ್ವಲ್ಪ ಒಂದು ಮಗಳನ್ನು ನೀಡಬೇಕಾಗಿ ನಾನು ನಿಮ್ಮ ಮೂಲಕ ಇದರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ, ನನಗೆ ಸಪೋರ್ಟ್ ಮಾಡಬೇಡಿ, ದೇಶ ಅವ್ರಿಗೂ ಸಪೋರ್ಟ್ ಮಾಡಬೇಡಿ, ನ್ಯಾಯಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನೊಂದು, ದಯವಿಟ್ಟು ಆ್ಯಪ್ ಇನ್ಸ್ಟಾಲ್ ಮಾಡಿ ಇದು ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೇನೆ. ಧನ್ಯವಾದಗಳು ಸ್ನೇಹಿತರೆ. ಈಗ ಹಿತೇಶ್ ಅವ್ರ ಮೇಲೆ FIR ಆಗಿದೆ. ಇಲ್ಲಿಂದ ನಿಜವಾದ ಒಂದು ಹೋರಾಟ ಪ್ರಾರಂಭ ಆಗುತ್ತೆ. ಇವತ್ತು ದೇಶಾದ್ಯಂತ ಪರಿಣಿತಿ ಚೋಪ್ರಾ ಅವರು ಜೊತೆಗೆ ಇನ್ನೊಂದು ಖುಷಿ ವಿಚಾರ, ಸಲ್ಮಾನ್ ಖಾನ್ ಅವರ ತಮ್ಮನೂ ಅರ್ಬಾಜ್ ಖಾನ್ ಅವರು ಇವರಿಗೆ ಕರೆ ಮಾಡಿ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಆಮೇಲೆ ನಮ್ಮ ಕನ್ನಡದ ನಟಿಯರಾದಂಥ ಪ್ರಣೀತ್ ಅವರು, ಆಮೇಲೆ
ಬಾಲಿವುಡ್ ಒಂದು 2-3 ಜನ ದಯವಿಟ್ಟು ಇವ್ರಿಗೆ ಬೆಂಬಲ ಕೊಟ್ಟಿದ್ರೆ. ಆಮೇಲೆ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಬೇಕು ನಾನು, ನಮ್ಮ ಜಿ ಕನ್ನಡ ಚಾನೆಲ್ ಹೆಡ್ ಆದಂಥ ರಾಘವೇಂದ್ರ ಹುಣಸೂರು ಅವರು ವೈಯಕ್ತಿಕವಾಗಿ ನನಗೆ ಕರೆ ಮಾಡಿ ಏನಾದರೂ ಝೊಮ್ಯಾಟೋದಲ್ಲಿ ಕಾಮರಾಜ್ ಅವ್ರಿಗೆ ಏನಾದ್ರು ಉದ್ಯೋಗ ಕೊಡಲಿಲ್ಲ ಅಂದರೆ ಹೇಳಿ, ಖಂಡಿತವಾಗ್ಲೂ ನಾನಿದ್ದೀನಿ, ಖಂಡಿತವಾಗ್ಲೂ ನಮ್ಮ ಚಾನಲಲ್ಲಿ ಅವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತ ನಾವು ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಹಲವಾರು ಕಂಪನಿಯ ಒಂದಷ್ಟು ಸಿಇಒಗಳು ನನ್ನ ಕರೆ ಮಾಡಿದ್ರು, ಉದ್ಯೋಗ ಏನಾದರೂ ಬೇಕಿದ್ರೆ ಹೇಳಿ ಸರ್, ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿ. ಆಮೇಲೆ ನಿರ್ದೇಶಕರಾದಂಥ ರಘುರಾಮ್ ಅವರು, ಜೊತೆಗೆ ಬಂದು ನಮ್ಮ CCL ಪ್ರದೀಪ್ ಕುಮಾರ್ ಅವರು, ಜೊತೆಗೆ ಬಂದು ಇನ್ನೂ ಭಾಳಷ್ಟು ರಘುರಾಮಪ್ಪ, ಈ ಥರ ಸಾಕಷ್ಟು ಜನ ಸೆಲೆಬ್ರಿಟೀಸು ಅಂದರೆ ಇವರ ಬೆಂಬಲಕ್ಕೆ ನಿಂತಿದ್ದಾರೆ. ಹೆಚ್ಚಾಗಿ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಎಲ್ಲರೂ ಇವತ್ತು ಕಾಮರಾಜ್ ಜೊತೆಗೆ ನೀವೆಲ್ಲರೂ ನಿಂತಿದ್ದೀರಾ. ಒಟ್ಟಾರೆ ಇಷ್ಟೇ ಕೇಳೋದು, ತನಿಖೆ ಆಗಲಿ, ತನಿಖೆಯಾಗಿ ನ್ಯಾಯ ಸಿಗಲಿ. ನನಗಂತೂ ನಂಬಿಕೆ ಇದೆ, ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಹೇಳಿಕೆಗಳನ್ನ ಗಮನಿಸ್ತಾ ಖಂಡಿತವಾಗ್ಲೂ ಕಾಮರಾಜ್ ಗೆದ್ದು ಬಂದೇ ಬರ್ತಾರೆ ಈ ಒಂದು ಹೋರಾಟದಲ್ಲಿ. ಸೊ ಇದು ಎಲ್ರಿಗೂ ಪಾಠವಾಗಲಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಮತ್ತೆ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಇದೇ ರೀತಿ ನಿಮ್ಮ ಬೆಂಬಲ ಸದಾ ಇರಲಿ, ಸದಾ ಹೀಗೆ ಇರಲಿ. ಕನ್ನಡಿಗರು ಮತ್ತು ಯಾರೇ ಆಗಿರ್ಬೋದು, ಅನ್ಯಾಯಕ್ಕೊಳಗಾದಂಥವ್ರಿಗೆ ಯಾವತ್ತೂ ಸಹ ಅವರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ, ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ನನಗೆ ಹೇಳಿ ಇದರಲ್ಲಿ ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಸ್ನೇಹಿತರು ಮತ್ತು ನನ್ನ ಮಿತ್ರರು ಮತ್ತು ನಮ್ಮ ಅಕ್ಕಪಕ್ಕದವರು ಮತ್ತು ಶಿಕ್ಷಣ ವೇದಿಕೆ ಕಡೆಯಿಂದ ನಮ್ಮ ರೂಪೇಶ್ ರಾಜನ್ ಅವರು ಮತ್ತು ಅವರ ಒಂದು ಸಂಘದಲ್ಲಿರುವವರು ಮತ್ತು ಇನ್ನು ಬಾಲಿವುಡ್ ನಟರಾದ ಅರ್ಬಾಜ್ ಖಾನ್, ನಟಿಯಾದ ಪರಿಣಿತಾ ಚೋಪ್ರಾ ಮತ್ತು ಕನ್ನಡ ನಟಿಯಾದ ಪ್ರಣೀತಾ, ಇವರೆಲ್ಲ ಒಂದು ಸಪೋರ್ಟು ಸಿಕ್ಕಿದೆ ನನಗೆ. ಅವರಿಗೆಲ್ಲ ತುಂಬ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಆಮೇಲೆ ತುಂಬ ಟ್ರೋಲ್ ಪೇಜ್ಗಳು ಇವತ್ತು ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರ ಹೆಸರು ನಮಗೆ ಗೊತ್ತಾಗದೇ ಇರೋದ್ರಿಂದ ಯಾರು ಏನೂ ಅಂದ್ಕೊಳಕ್ಕೆ ಹೋಗಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಲ್ಲಿ, ನಿಮ್ಮ ಸಪೋರ್ಟ್ ಇರಲಿ. ಈ ಹುಡುಗ ಈ ಒಂದು ವಿಚಾರದಲ್ಲಿ ಗೆದ್ದು ಬರಲಿ. ಬಟ್ ಕಡೆಯದಾಗ ಒಂದೇ ಒಂದು ಹೇಳ್ತೀನಿ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡವನ್ನು ಬರೆಯದಿರಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.